ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ನಮ್ಮ HM ಗ್ರಾನೈಟ್ಸ್ ಎಂಬ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ಇಳಕಲ್ನಲ್ಲಿ ಉತ್ಪಾದನೆ ಆಗೋ ಮೆಟೀರಿಯಲ್ ಯಾವುದಂದ್ರೆ ನಮ್ಮ ಹಿಮಾಲಯನ್ ಬ್ಲೂ. ಹಿಮಾಲಯನ್ ಅಂದರೆ ಕೇಳೋಕೆ ಹೆಸರು ಒಂದೇ, ಇದರಲ್ಲಿ ಹಿಮಾಲಯನ್ ಬ್ಲ್ಯಾಕ್, ಹಿಮಾಲಯನ್ ಗ್ರೇ, ಹಿಮಾಲಯನ್ ಪಿಂಕ್ ಮತ್ತು ಇವೆಲ್ಲ ಮೆಟೀರಿಯಲ್ ಬರ್ತಾವಲ್ಲ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಮೆಟೀರಿಯಲ್ ಇರುತ್ತೆ, ಯಾವ ಥರ ಇಲ್ಲ ಅಂತ. ಮತ್ತು ನಿಮಗೆ ಮೆಟೀರಿಯಲ್ ಜೊತೆ ಯಾವ ಮೆಟೀರಿಯಲ್ ಎಲ್ಲಿ ಸೂಟ್ ಆಗುತ್ತೆ, ಯಾರಿಗೆ ಬೆಸ್ಟು, ಮತ್ತು ಇದು ಮೆಟೀರಿಯಲ್ ಯಾರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ, ಇದ್ರ ಬಜೆಟ್ ಏನಿದೆ ಎಲ್ಲಂದು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ, ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ಥರ ಇದೆ ಯಾವ ಥರ ಇಲ್ಲ ಸ್ಟಾಕ್ ಅಂತ. ನೋಡಿ ವೀಕ್ಷಕರೇ, ಇದು ಬಂದುಬಿಟ್ಟು ಹಿಮಾಲಯನ್ ಪಿಂಕ್ ಅಂತ ನಿಮ್ಗೆ ಗೊತ್ತಿರುವ ಹಾಗೆ. ಲೋಕಲ್ನಲ್ಲಿ ಹಿಮಾಲಯನ್ ಕೇಳೋಕ್ಕೆ ಹೆಸರು ಒಂದೇ, ಹಿಮಾಲಯನ್ ಬ್ಲೂ, ಹಿಮಾಲಯನ್ ಗ್ರೇ, ಹಿಮಾಲಯನ್ ಪಿಂಕ್, ಹಿಮಾಲಯನ್ ಬ್ಲ್ಯಾಕ್ ಅಂತ. ಇದರಲ್ಲಿ ನಿಮ್ಮ ಪಿಂಕ್ ಪ್ಯಾಟರ್ನ್, ಲೈಟ್ ಪಿಂಕ್, ಡಾರ್ಕ್ ಪಿಂಕ್, ಇದರಲ್ಲಿ ಬ್ರೌನು, ಇದೆಲ್ಲ ಪ್ಯಾಟರ್ನ್ ಬರುತ್ತೆ, ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ಬಂದುಬಿಟ್ಟು ಸ್ಟ್ರೇಟ್ ಲೈನ್ ಪ್ಯಾಟರ್ನ್. ಇದೇನು ಲೈನ್ಸ್ ಇದೆ ಎಲ್ಲ ಸ್ಟ್ರೇಟ್ ಆಗಿ ಬರುತ್ತೆ. ಇದು ಬಂದುಬಿಟ್ಟು ನಮ್ಮ ಲೋಕಲ್ನಲ್ಲಿ ಇಟ್ಟೋ ಮೆಟೀರಿಯಲು. ಇದು ರೇಂಜ್ ಬಂದುಬಿಟ್ಟು ನಿಮಗೆ 58ಇಂದ ಹಿಡಿದು 65 ರೇಂಜ್ ಒಳಗಡೆ ನಮ್ಮ ಲೋಕಲ್ ಮೆಟೀರಿಯಲ್ ಸಿಗುತ್ತೆ ನಿಮಗೆ. ಅಂದರೆ ನಮ್ಮ ಇಳಕಲ್ನಲ್ಲಿ ಉತ್ಪಾದನೆ ಆಗೋ ಮೆಟೀರಿಯಲ್ ನೋಡ್ಬೋದು ನೀವು ಯಾವ ಥರ ಇದೆ. ಈ ಥಿಕ್ನೆಸ್ ಕೂಡ 18 mm ಥಿಕ್ನೆಸ್ ಬರುತ್ತೆ, ನಿಮಗೆ ಗೊತ್ತಿರುವ ಹಾಗೆ. ನೋಡಿ ವೀಕ್ಷಕರೇ, ಇದು ಬಂದ್ಬಿಟ್ಟು ಹಿಮಾಲಯನ್ ಬ್ಲ್ಯಾಕ್ ಅಂತ ನಿಮ್ಗೆ ಗೊತ್ತಿರುವ ಹಾಗೆ. ಇದೇನಿದೆ ಅಲ್ಲ, ಅದೇನು ಬ್ರೌನ್ನಲ್ಲಿ ಬಂದಿತ್ತು, ಇದು ಬ್ಲ್ಯಾಕ್ನಲ್ಲಿ ಬರುತ್ತೆ. ಯಾಕಂದರೆ ಕೆಲವೊಂದು ಕ್ವಾರೆ ಬೇರೆ ಬೇರೆ ಇರುತ್ತೆ. ಒಂದು ಕ್ವಾರಿನಲ್ಲಿ ಬ್ರೌನ್ ಮೆಟೀರಿಯಲ್ ಹುಟ್ಟಿದ್ರೆ ಒಂದು ಕಲ್ಲಿನಲ್ಲಿ ಬ್ಲ್ಯಾಕ್ ಹುಟ್ಟುತ್ತೆ, ಈ ಥರ ಒಂದು ಕಲ್ಲಿ ಗ್ರೇ ಹುಟ್ಟುತ್ತೆ, ಈ ಥರ ಡಿಫ್ರೆಂಟ್ ಮೆಟೀರಿಯಲ್ ಬರುತ್ತೆ ಇದರಲ್ಲಿ. ಇದು ನೋಡ್ಬೋದು ಹಿಮಾಲಯನ್ ಬ್ಲ್ಯಾಕ್ ಅಂತ. ಇದು ಬಂದುಬಿಟ್ಟು ಬುಕ್ ಮ್ಯಾಚ್ ಫಿಗರ್ ಬರುತ್ತೆ ಪೂರ್ತಿ. ಇದೇನಿದೆಯಲ್ಲ ಒಂದು ಯೂನಿಕ್ ಪ್ಯಾಟರ್ನನ್ನು ತಂದು ಕೊಡುತ್ತೆ, ಅದಕ್ಕೋಸ್ಕರ ಬುಕ್ ಮ್ಯಾಚ್ ಅಂತ ಹೇಳೋದು. ಇದು ನೋಡಿ ಮೆಟೀರಿಯಲ್, ಇವೇನು ವೇವ್ಸ್ ಇದಾವಲ್ಲ ಇವೆಲ್ಲ ಪ್ಯಾಟರ್ನ್ ಕೂಡ ಡೈಮಂಡ್ ಶೇಪ್ ಕೂಡ ಆಗುತ್ತೆ 4 ಸ್ಲ್ಯಾಬ್ಸಿಗೆ. ನೀವು ಫ್ಲೋರಿಂಗ್ ಮಾಡಿದ್ಮೇಲೆ ಲುಕ್ಕೇ ಬೇರೆ ಇರುತ್ತೆ ಇದು ಮೆಟೀರಿಯಲ್ದು. ನೀವು ನೋಡ್ಬೋದು ಯಾವ ಥರ ಇದೆ ಮೆಟೀರಿಯಲ್ ಅಂತ. ನೋಡಿ ವೀಕ್ಷಕರೇ, ಇದು ಬಂದ್ಬಿಟ್ಟು ಹಿಮಾಲಯನ್ ಬ್ರೌನ್ನಲ್ಲಿ ಬರುತ್ತೆ ಮೆಟೀರಿಯಲ್ಲು. ನಿಮ್ಗೆ ಗೊತ್ತಿರುವ ಹಾಗೆ ಮೂಮೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಮೆಟೀರಿಯಲ್ಲು. ಇದು ಬಂದುಬಿಟ್ಟು ಜಾಸ್ತಿ ಪ್ರಿಫರೆನ್ಸ್ ಎದಕ್ಕೆ ಕೊಡ್ತಾರಂದರೆ, ಡಾರ್ಕ್ ರೂಮ್ ಇರ್ತಾವಲ್ಲ ಅಲ್ಲಿ ಇದು ಹಾಕಿದರೆ ಸ್ವಲ್ಪ ರೆಡ್ಡಿಶ್ನಲ್ಲಿ ಗ್ಲಾಸಿ ಲುಕ್ ಕೊಡುತ್ತೆ. ಇದು ಅಂದರೆ ಸ್ವಲ್ಪ ಎದ್ದು ಹೊಡಿತೈತೆ ಮೆಟೀರಿಯಲ್, ಅದಕ್ಕೋಸ್ಕರ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಇದು ಬಂದುಬಿಟ್ಟು ನಿಮಗೆ ಗೊತ್ತಿರುವ ಹಾಗೆ 58ಇಂದ 65 ರೇಂಜ್ ಒಳಗಡೆ ಈ ಮೆಟೀರಿಯಲ್ ಕೂಡ ಬರುತ್ತೆ. ನೋಡ್ಬೋದು, ಕಟ್ಟಿಂಗ್ ಕೂಡ ಬಾಕ್ಸ್ ಕಟ್ಟಿಂಗ್ ಇರುತ್ತೆ ಇದು ಮೆಟೀರಿಯಲ್. ನಿಮ್ಗೆ ಥಿಕ್ನೆಸ್ ಕೂಡ ಒಂದೇ ಥಿಕ್ನೆಸ್, ನಮ್ಮ ಮಲ್ಟಿ ಕಟರ್ನಲ್ಲಿ ಕಟ್ಟಿಂಗ್ ಆಗಿರೋ ಥಿಕ್ನೆಸ್, ಲೈನರ್ ಪಾಲಿಶ್ ಮೆಟೀರಿಯಲ್, 14 ಹೆಡ್ನಲ್ಲಿ ಪಾಲಿಶ್ ಆಗಿರೋ ಮೆಟೀರಿಯಲ್ ಇದು. ಇದು ನೋಡ್ಬೋದು, ಕಟ್ಟಿಂಗ್ ಕೂಡ ಬಾಕ್ಸ್ ಕಟ್ಟಿಂಗ್ನಲ್ಲಿ ಬರುತ್ತೆ ಮೆಟೀರಿಯಲ್. ನೋಡಿ ವೀಕ್ಷಕರೇ, ಇದು ಬಂದ್ಬಿಟ್ಟು ಹಿಮಾಲಯನ್ ಗ್ರೇ ಅಂತ. ಈಗ ನೀವು ಬ್ರೌನ್ ನೋಡಿದ್ರಿ, ಬ್ಲ್ಯಾಕ್ ನೋಡಿದ್ರಿ, ಲೈಟ್ ಪಿಂಕ್ ನೋಡಿದ್ರಿ, ಇಲ್ಲ ಲೈಟ್ ನೀವು ಬ್ರೌನ್ ಕೂಡ ಅನ್ಬೋದು. ಇದು ನೋಡಿ, ಈ ಮೆಟೀರಿಯಲ್ ಬಂದ್ಬಿಟ್ಟು ಹಿಮಾಲಯನ್ ಗ್ರೇ. ಹಿಮಾಲಯನ್ ಒಳಗಡೆ ಗ್ರೇ ಪ್ಯಾಟರ್ನಲ್ಲಿ ಬರುತ್ತೆ ಇದು ಮೆಟೀರಿಯಲ್. ಇದು ಕೂಡ ನೋಡ್ಬೋದು ವೈಜಾಕ್ ಮೆಟೀರಿಯಲ್. ಇದು ಕೂಡ 18 mm ಥಿಕ್ನೆಸ್ನಲ್ಲಿ ಬರೋ ಮೆಟೀರಿಯಲ್. ಮತ್ತು ವೇವಿ ಪ್ಯಾಟರ್ನಲ್ಲಿ ಕೂಡ ಇರುತ್ತೆ. ಜಾಸ್ತಿ ನಿಮಗೆ ಆಡಾಗಿ ಕಾಣಂಗಿಲ್ಲ, ಜಾಸ್ತಿ ನಿಮ್ಮ ಸಿಂಪಲಲ್ಲಿ ಒಂದು ಯೂನಿಕ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಯಾವ ಥರ ಇದೆ ಮೆಟೀರಿಯಲ್ ಅಂತ ನೀವು ನೋಡ್ಬೋದು. ನೋಡಿ ವೀಕ್ಷಕರೇ, ಇದು ಬಂದ್ಬಿಟ್ಟು ಹಿಮಾಲಯನ್ನಲ್ಲಿ ಮರೂನ್ ಕಲರ್ನಲ್ಲಿ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ರೇಂಜ್ ಗೊತ್ತಿರುವ ಹಾಗೆ 58ಇಂದ 65ವರೆಗೂ ಈ ರೇಂಜ್ ಮೆಟೀರಿಯಲ್ನಲ್ಲಿ ಇದು ಈ ಮೆಟೀರಿಯಲ್ ಬರೋದು. ಇದು ನೋಡ್ಬೋದು ಪ್ಲೇನ್ ಪ್ಯಾಟರ್ನಲ್ಲಿ. ಜಾಸ್ತಿ ಏನಲ್ಲ, ಕೆಲವು ಕಸ್ಟಮರ್ ಕೇಳ್ತಿರ್ತಾರೆ, ಸರ್ ನಮಗೆ ಜಾಸ್ತಿ ಪ್ಯಾಟರ್ನ್ ಇರೋದು ಬೇಡ, ಒಂದು ಸಿಂಪಲ್ನಲ್ಲಿ ಕೊಡಿ ಅಂತ. ಅವ್ರಿಗೆ ಸಿಂಪಲ್ನಲ್ಲಿ ಅಂದರೆ ಒಂದು ಬೆಸ್ಟ್ ಲಾಟ್ ಅಂತ ಹೇಳ್ಬೋದು. ಮೆಟೀರಿಯಲ್ ಕೂಡ 18 to 20 mm ಥಿಕ್ನೆಸ್ಸಲ್ಲಿ ಬರುತ್ತೆ. ವೇವಿ ಪ್ಯಾಟರ್ನು ಇರೋದಿಲ್ಲ, ಒಂದು ಸಿಂಪಲ್ನಲ್ಲಿ ಯೂನಿಕ್ ಪ್ಯಾಟರ್ನ್ ಅಂತ ಹೇಳ್ಬೋದು. ನೋಡಿ ವೀಕ್ಷಕರೇ, ಇದು ಬಂದ್ಬಿಟ್ಟು ಹಿಮಾಲಯನ್ ಗ್ರೇ ಅಂತ ಈ ಮೆಟೀರಿಯಲ್ ಹೆಸರು. ಇದು ಬಂದ್ಬಿಟ್ಟು ಹಿಮಾಲಯನ್ ಗ್ರೇನಲ್ಲಿ ಒಂದು ಜಾಸ್ತಿ ಮೂಮೆಂಟ್ನಲ್ಲಿ ಬರೋ ಮೆಟೀರಿಯಲ್. ಇದರಲ್ಲಿ ರೆಡ್ ಡಾಟ್ಸ್ ಕೂಡ ಇರ್ತವೆ. ಇದ್ರ ಕೂಡ ನ್ಯಾಚುರಲ್ ಮೆಟೀರಿಯಲ್ ಅಂತ ಹೇಳ್ಬೋದು. ಇದು ನೋಡಿ ಯಾವ ಥರ ಇದೆ ಮೆಟೀರಿಯಲ್. ಪೆಟಿ ಪ್ಯಾಕ್ ಲಾಟ್ ಬರುತ್ತೆ, ನಿಮಗೆ ಬಲ್ಕ್ ಕ್ವಾಂಟಿಟಿನಲ್ಲಿ ಬೇಕಂದ್ರೂ ಸಿಗುತ್ತೆ ಮೆಟೀರಿಯಲ್. ಗ್ಲಾಸಿ ಮೆಟೀರಿಯಲ್ ಅಂತ ಹೇಳ್ಬೋದು. ನೋಡಿ ವೀಕ್ಷಕರೇ, ಇದು ಬಂದ್ಬಿಟ್ಟು ಹಿಮಾಲಯನ್ ರೆಡ್ ಅಂತ. ಇದು ಬಂದ್ಬಿಟ್ಟು ನೀವು ಬ್ರೌನ್ ನೋಡಿದ್ರಿ, ಮರೂನ್ ನೋಡಿದ್ರಿ,
ಲೈಟ್ ಬ್ರೌನಲ್ಲಿ ನೋಡಿದ್ರಿ, ಬ್ಲ್ಯಾಕ್ನಲ್ಲಿ ನೋಡಿದ್ರಿ, ಲೈಟ್ ಗ್ರೇ ಮತ್ತೆ ನೋಡಿದ್ರಿ. ಇದು ಬಂದ್ಬಿಟ್ಟು ರೆಡ್ನಲ್ಲಿ ಮೆಟೀರಿಯಲ್ ಬರುತ್ತೆ. ಹಿಮಾಲಯನ್ ಇದು ನ್ಯಾಚುರಲಿ ರೆಡ್ ಇರುತ್ತೆ, ಯಾವುದು ಕಲರ್ ಮಾಡಿರೋದಿಲ್ಲ, ಏನಿಲ್ಲ, ನ್ಯಾಚುರಲ್ ಮೆಟೀರಿಯಲ್ ಅಂತ ಹೇಳ್ಬೋದು. ಇದರೊಳಗಡೆ ಏನಿದೆಯಲ್ಲ ಮೂವ್ಮೆಂಟ್ ಒಂಥರ ಜಿಗ್ಜಾಗ್ ಮತ್ತೆ ಸ್ಟ್ರೇಟ್ ಲೈನ್ ಮೂವ್ಮೆಂಟ್ ಬರುತ್ತೆ ಈ ಮೆಟೀರಿಯಲ್ನಲ್ಲಿ. ಇದು ನೋಡಬಹುದು, ಇದು ಒಂದು 2000-3000 ಸ್ಕ್ವೇರ್ ಫೀಟ್ ಲಾಟ್ ಇದೆ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಮೆಟೀರಿಯಲ್. ಫುಲ್ ಫಿನಿಶ್ಡ್ ಮೆಟೀರಿಯಲ್ ಅಂತ ಹೇಳ್ಬೋದು. ನೋಡಿ ವೀಕ್ಷಕರೇ, ಇದು ಬಂದ್ಬಿಟ್ಟು ಕಟ್ ಪೀಸ್. ಯಾರು ಸ್ವಲ್ಪ ಕಡಿಮೆ ಬಜೆಟ್ನಲ್ಲಿ ಮೆಟೀರಿಯಲ್ ನೋಡ್ತಿರ್ತಾರಲ್ಲ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋಣ ಅಂತಂದು ಏನು ಬಜೆಟ್ ಇರುತ್ತಲ್ಲ ಅವ್ರಿಗೆ ಬೆಸ್ಟ್ ಅಂತ ಹೇಳ್ಬೋದು. ಇದು ನೋಡಿ ಒಂದು ಬಲ್ಕ್ನಲ್ಲಿ ಮೆಟೀರಿಯಲ್ ಇದೆ. ನಿಮ್ಗೆ 5,000 6,000 ನಿಮ್ಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ನಮ್ಗೆ ಕಟ್ ಪೀಸ್ನಲ್ಲಿ ಕೂಡ ಸಿಗುತ್ತೆ. ನಿಮ್ಮ ಪ್ರೈಸ್ ಕೂಡ ಸ್ಲ್ಯಾಬ್ಗೆ ಕಂಪೇರ್ ಮಾಡಿ ನೆಗೋಷಿಯೇಬಲ್ ಆಗುತ್ತೆ ಈ ಮೆಟೀರಿಯಲು. ಇದು ನೋಡ್ಬೋದು ನೀವು, ಫುಲ್ ಸ್ಟಾಕ್ ಇದೆ. ಒಂದು ಡಾರ್ಕ್ ಬ್ರೌನಲ್ಲಿ, ಇದು ಗ್ರೇನಲ್ಲಿ, ಇದು ಬಂದ್ಬಿಟ್ಟು ಡಾರ್ಕ್ ಬ್ರೌನಲ್ಲಿ, ಅದು ಕೂಡ ಮೆರೂನಲ್ಲಿ ಬರುತ್ತೆ ಮೆಟೀರಿಯಲು. ಇದು ನೋಡ್ಬೋದು, ಫುಲ್ಲು ನಿಮಗೆ ಅಂದರೆ ರೀಸನೇಬಲ್ ಪ್ರೈಸ್ನಲ್ಲಿ ನಿಮಗೆ ನೆಗೋಷಿಯೇಬಲ್ ಆಗುತ್ತೆ ಈ ಮೆಟೀರಿಯಲ್. ನೋಡಿ ವೀಕ್ಷಕರೇ, ನಾನು ನಿಮ್ಗೆ ತೋರಿಸ್ಕೊಟ್ಟೆ ಎಷ್ಟು ಸ್ಟಾಕ್ ಇದೆ. ಸ್ಟಾಕ್ ಮಾತ್ರ ಸಿಕ್ಕಾಪಟ್ಟಿ ಇದೆ ಮೆಟೀರಿಯಲ್ಲು. ಬಟ್ ಏನಿದೆಯಲ್ಲ, ನಿಮಗೆ ಎಲ್ಲ ಕವರ್ ಮಾಡೋದಾಗೋದಿಲ್ಲ, ಮತ್ತೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ತೋರಿಸ್ತಿಲ್ಲ ಮೆಟೀರಿಯಲ್. ಇದು ನೋಡ್ಬೋದು ನೀವು, ಒಂದು 2-3 ಲಕ್ಷ ಸ್ಕ್ವೇರ್ ಫೀಟ್ ಸ್ಟಾಕ್ ಇದೆ ನಮ್ಮ ಹತ್ರ. ಪ್ರತಿಯೊಂದು ನೀವು ವಿಸಿಟ್ ಮಾಡಿದಾಗ ನೀವು ಪ್ರತಿಯೊಂದು ಕಲರ್ ನೋಡ್ಬೋದು ಮೆಟೀರಿಯಲು. ನೋಡಿ ವೀಕ್ಷಕರೇ, ನಾನು ನಿಮಗೆ ತೋರಿಸ್ಕೊಟ್ಟೆ. ನಿನ್ನೆ ಮೊನ್ನೆ ಏನಿತ್ತಲ್ಲ, ನೆಕ್ಸ್ಟ್ ಮುಂಚೆ ಅಪ್ಲೋಡ್ ಮಾಡಿದ್ದು ವಿಡಿಯೋದಲ್ಲಿ ಬರೀ ನಿಮಗೆ ವೈಟ್ ಗ್ರಾನೈಟ್ ಮತ್ತು ನಮ್ಮದು ಬೇರೆ ಸ್ಟೇಟಿನ ಮೆಟೀರಿಯಲ್ ತೋರಿಸ್ಕೊಟ್ಟೆ. ಬಟ್ ಇವತ್ತು ನಮ್ಮ ಹೆಮ್ಮೆ, ನಮ್ಮ ಇಲ್ಕಲ್ನಲ್ಲಿ ಹುಟ್ಟೋ ಮೆಟೀರಿಯಲ್ ಏನಿದೆಯಲ್ಲ, ನಮ್ಮ ಹಿಮಾಲಯನ್ ಬ್ಲೂ, ಹಿಮಾಲಯನ್ ಬ್ಲ್ಯಾಕ್, ಹಿಮಾಲಯನ್ ಪಿಂಕ್, ಹಿಮಾಲಯನ್ ಇದೇನು ಥರದ್ದು ಪ್ಯಾಟರ್ನ್ ಇದಾವಲ್ಲ, ಅದನ್ನೆಲ್ಲ ನಾನು ತೋರಿಸ್ಕೊಟ್ಟೆ ನಿಮಗೆ. ನೋಡಿ ವೀಕ್ಷಕರೇ, ನಮಗೆ ಕಾಂಟ್ಯಾಕ್ಟ್ ಮಾಡಿ ಬಂದರೆ ನಿಮಗೆ ಒಂದು ನೆಗೋಷಿಯೇಬಲ್ ಮತ್ತು 100% ನಿಮಗೆ ನಾನು ಮಾತು ಕೊಡ್ತಿದ್ದೀನಿ. ನಿಮ್ಮ 100% ಮಾರ್ಕೆಟ್ನಲ್ಲಿ ಏನಿದೆ ಅಲ್ಲ, ಅದಕ್ಕೂ ನಿಮಗೆ ಒಂದು ಕಡಿಮೆ ರೇಂಜ್ನಲ್ಲಿ ಮೆಟೀರಿಯಲ್ ಕೊಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಲ್ಲ, ಕ್ವಾಲಿಟಿ ಕೂಡ ಒಂದು ಬೆಸ್ಟ್ ಕ್ವಾಲಿಟಿ ಅನ್ನು ಕೊಡ್ತೀನಿ ಅಂತ ಹೇಳೋ ಒಂದು ಭರವಸೆಯನ್ನು ನೀಡ್ತೀನಿ. ಮತ್ತು ನೋಡಿ, ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ವಿಸಿಟ್ ಮಾಡಿ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಮೆಟೀರಿಯಲ್ ಯಾವ ಥರ ಇದೆ, ಯಾವ ಥರ ಇಲ್ಲ ಅಂತ. ನಮ್ಮ ಕಡೆ ಏನು ಸಜೆಷನ್ ಆಗುತ್ತಲ್ಲ, ನಾನು ನಿಮಗೆ ಮೆಟೀರಿಯಲ್ ಬಗ್ಗೆ ಅದೆಲ್ಲ ಸಜೆಷನನ್ನು ಮಾಡಿಕೊಡ್ತೀನಿ. ಮತ್ತು ನಿಮಗೆ ಒಂದು ಒಳ್ಳೆಯ ಸರ್ವಿಸನ್ನು ಕೊಡ್ತೀನಿ ಅನ್ನೋ ನಂಬಿಕೆಯಿಂದ ಹೇಳ್ತೀನಿ. ಮತ್ತೇನಿದೆಯಲ್ಲ, ನೀವೊಂದು ಕಾಲ್ ಮಾಡಿ ನಮಗೆ ಬಂದಮೇಲೆ ಒಂದು ವಿಸಿಟ್ ಕೊಟ್ಟು, ನಾನು ನಿಮಗೆ ನಮ್ಮ ಸ್ಟಾಫನ್ನು ಕಳಿಸ್ಕೊಟ್ಟು, ನಿಮ್ಮ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೂ ಕೂಡ ಇಲ್ಕಲ್ ಎಂಟ್ರೆನ್ಸ್ ಬಂದುಬಿಟ್ಟು ನೀವು ನಮ್ಮ ಸ್ಟಾಫ್ ಕರ್ಕೊಂಬಂದು ನಿಮ್ಗೊಂದು ಒಳ್ಳೆಯ ಸರ್ವಿಸ್ ಮಾಡಿಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟ್ರಾನ್ಸ್ಪೋರ್ಟ್ ಆಗಲಿ, ಲೇಬರ್ ಆಗಲಿ, ನೀವು ಯಾವುದೂ ತಲೆ ಕೆಡಿಸ್ಕೊಳ್ಳೋ ಏನು ವಿಷಯ ಇಲ್ಲ. ನಿಮಗೆ ಒಂದು ರೀಸನೇಬಲ್ ನೆಗೋಷಿಯೇಬಲ್ ರೇಟ್ಸ್ ಮಾಡಿ, ಮತ್ತು ಒಂದು ಸರ್ವಿಸ್ ಕೂಡ ಒಂದು ಬೆಸ್ಟ್ ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.